ಅಪರಿಮಿತ ಆತ್ಮವಿಶ್ವಾಸದ ಧ್ಯಾನ. ನಮಸ್ತೆ ಆತ್ಮೀಯರೇ. ನಮ್ಮ ಬದುಕಿನಲ್ಲಿ ಅದ್ಭುತವಾದದ್ದನ್ನು ಏನಾದರೂ ಸಾಧಿಸಬೇಕೆಂದರೆ ನಮ್ಮಲ್ಲಿ ಅಪರಿಮಿತವಾದ ಭರವಸೆ, ಆತ್ಮವಿಶ್ವಾಸಗಳಿರಬೇಕು. ಉದಾಹರಣೆಗೆ ಗಾಂಧೀಜಿ, ನೆಲ್ಸನ್ ಮಂಡೇಲಾ, ಮದರ್ ತೆರೇಸಾ, ಸ್ವಾಮಿ ವಿವೇಕಾನಂದ ಇವರ ಬದುಕನ್ನು ಒಮ್ಮೆ ಅವಲೋಕಿಸಿದರೆ ಅವರಲ್ಲಿ ಎಷ್ಟು ಅಪರಿಮಿತವಾದ ಆತ್ಮವಿಶ್ವಾಸ, ಭರವಸೆ, ತಾಳ್ಮೆಗಳಿದ್ದವು ಎಂಬುದು ನಮಗೆ ವೇದ್ಯವಾಗುತ್ತದೆ. ಆತ್ಮವಿಶ್ವಾಸದ ಮೇರು ಪರ್ವತವೇ ಶ್ರೀರಾಮಾಯಣದ ಸ್ವಾಮಿ ಹನುಮಾನ್. ಇವರೆಲ್ಲರ ಸಾಧನೆ ಮತ್ತು ಪ್ರಪಂಚಕ್ಕೆ ಅವರು ಕೊಟ್ಟ ಅದ್ಭುತ ಕೊಡುಗೆಗಳನ್ನು ಗಮನಿಸಿದಾಗ ಆತ್ಮವಿಶ್ವಾಸವೆಂಬುದು ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸುತ್ತದೆ ಎನ್ನುವುದು ಅರ್ಥವಾಗುತ್ತದೆ. ಜೀವನದಲ್ಲಿ ಗುರಿ, ಯಶಸ್ಸು, ಔನ್ನತ್ಯಗಳನ್ನು ಸಾಧಿಸುವುದರಲ್ಲಿ ಆತ್ಮವಿಶ್ವಾಸದ ಪಾತ್ರ ಮಹತ್ತರವಾದ್ದು. ನಮ್ಮಲ್ಲಿ ಭರವಸೆ, ಆತ್ಮವಿಶ್ವಾಸಗಳಿದ್ದಾಗ ಬದುಕಿನಲ್ಲಿ ಉನ್ನತವಾದ್ದನ್ನು ಸಾಧಿಸಬಹುದು ಎಂಬುದು ನಮ್ಮೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ನಮ್ಮೆಲ್ಲರಲ್ಲಿಯೂ ಕೂಡ ಸಾಧಾರಣ ಮಟ್ಟದ ಆತ್ಮವಿಶ್ವಾಸ ಇದ್ದೇ ಇರುತ್ತದೆ. ಆದರೆ ಜೀವನದಲ್ಲಿ ಮಹತ್ತರಗಳನ್ನು ಸಾಧಿಸಬೇಕಾದರೆ ಅಪರಿಮಿತವಾದ ಆತ್ಮವಿಶ್ವಾಸ ಬೇಕಾಗ್ತದೆ. ಹಾಗಾಗಿ ಆತ್ಮವಿಶ್ವಾಸವೆಂಬುದು ಬಹುಮುಖ್ಯವಾದ ಸಾಧನ ಎಂದು ಭಾವಿಸಿ ಈ ಧ್ಯಾನ ಸಾಧನೆಯ ಮೂಲಕ ಅಪರಿಮಿತವಾದ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಳ್ಳುವುದು ಹೇಗೆಂದು ತಿಳಿಯುತ್ತಾ ನಾವು ಕೂಡ ಬದುಕಿನಲ್ಲಿ ಮಹತ್ತರವಾದ ಸಾಧನೆಗಳನ್ನು ಮಾಡೋಣ. ಈ ಸಾಧನೆಗಾಗಿ ಏಕಾಂತವಾದ ನಿಶ್ಶಬ್ದವಿರುವ ಕೊಠಡಿಯನ್ನು ಆಯ್ಕೆ ಮಾಡಿಕೊಂಡು ಶವಾಸನದಲ್ಲಿಯೋ ಅಥವಾ ಆರಾಮ ಕುರ್ಚಿಯಲ್ಲಿ ಒರಗಿ ಕುಳಿತುಕೊಂಡೋ ಈ ಧ್ವನಿ ಸುರಳಿಯನ್ನ ಶ್ರವಣ ಸಾಧನದ ಮೂಲಕ ಕೇಳುತ್ತಾ ಅಭ್ಯಾಸ ಮಾಡುವುದರಿಂದ ಕೆಲವೇ ದಿನಗಳಲ್ಲಿ ನಿಮ್ಮಲ್ಲಿ ಅಪರಿಮಿತವಾದ ಆತ್ಮವಿಶ್ವಾಸ ವೃದ್ಧಿಯಾಗುವುದು ನಿಸ್ಸಂಶಯ. ಈ ಅಭ್ಯಾಸವನ್ನು ವಾಹನ ಚಾಲನೆ ಮಾಡುವಾಗ ಅಥವಾ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವಾಗ ಅಭ್ಯಾಸ ಮಾಡುವುದು ಸೂಕ್ತವಲ್ಲ. ಹದಿಹರೆಯದವರಿಂದ ಹಿಡಿದು ವಯಸ್ಸಾದವರವರೆಗೂ ಈ ಸಾಧನೆಯನ್ನ ಸ್ತ್ರೀ ಪುರುಷರೆಂಬ ಭೇದ ಭಾವವಿಲ್ಲದೆ ಅಭ್ಯಾಸ ಮಾಡಬಹುದಾಗಿದೆ. ಸಾಧನೆಗೆ ತೊಡಗುವಾಗ ಸಡಿಲವಾದ ಉಡುಪುಗಳನ್ನು ಧರಿಸಿ ಆರಾಮದ ಭಂಗಿಯಲ್ಲಿ ಮಲಗಿಕೊಂಡೋ ಅಥವಾ ಕುರ್ಚಿಯಲ್ಲಿ ಒರಗಿಕೊಂಡೋ ಕಣ್ಮುಚ್ಚಿ ಅಭ್ಯಾಸ ಮಾಡುವುದು ಸೂಕ್ತ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸೂಕ್ತ ತಯಾರಿಯೊಂದಿಗೆ ಈ ಧ್ಯಾನಾಭ್ಯಾಸ ಮಾಡಲು ತಯಾರಾಗಿ. ಈಗ ಯಾವುದಾದರೊಂದು ವಿಶ್ರಾಂತಿ ಭಂಗಿಯ ಆಸನದಲ್ಲಿ ಹಾಯಾಗಿ ವಿರಮಿಸಿ ನಿಧಾನವಾಗಿ ಕಣ್ಮುಚ್ಚಿಕೊಳ್ಳಿ. ಮತ್ತೆ ನಾನು ಹೇಳುವವರೆಗೆ ನಿಮ್ಮ ಕಣ್ಣುಗಳು ಹಾಗೆಯೇ ಮುಚ್ಚಿಕೊಂಡಿರಲಿ. ಇಡೀ ಶರೀರವನ್ನು ಸಡಿಲವಾಗಿರಿಸಿ, ಆರಾಮವಾಗಿರಿಸಿ. ಕೈಕಾಲುಗಳ ಸಹಿತ ಬೆನ್ನು ಕುತ್ತಿಗೆಯಾದಿಯಾಗಿ
ಪಾದಗಳಿಂದ ನೆತ್ತಿಯವರೆಗಿನ ನಿಮ್ಮ ದೇಹದ ಸಮಸ್ತ ಅಂಗಾಂಗಗಳಲ್ಲಿ ಸಡಿಲತೆ ಇದೆ, ಆರಾಮವಿದೆ, ವಿಶ್ರಾಂತಿ ಇದೆ ಎನ್ನುವ ವಿಶ್ವಾಸದ ಅರಿವಿನೊಂದಿಗೆ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್. ಒಮ್ಮೆ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನ ಹೊರ ಹಾಕಿ, ಮತ್ತೊಮ್ಮೆ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನ ಹೊರ ಹಾಕಿ, ಈಗ ಇನ್ನೊಮ್ಮೆ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನ ಹೊರ ಹಾಕುತ್ತಾ ನಿಮ್ಮ ದವಡೆಗಳಲ್ಲಿ, ಗಲ್ಲದಲ್ಲಿ ಸಡಿಲತೆಯ ಆರಾಮದ ಅನುಭವವನ್ನು ತಂದುಕೊಳ್ಳಿ. ಈಗ ಮತ್ತೊಮ್ಮೆ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಂಡು ಉಸಿರನ್ನ ಹೊರ ಹಾಕುತ್ತಾ ಕೆನ್ನೆಗಳಲ್ಲಿ, ಕಣತಲೆಯಲ್ಲಿ, ಹಣೆಯಲ್ಲಿ ಹಾಗೂ ಕಿವಿಗಳಲ್ಲಿ ಆರಾಮದ ಸಡಿಲತೆಯ ನಿರಾಳತೆಯ ಅನುಭವವನ್ನು ಮಾಡಿಕೊಳ್ಳಿ. ಮತ್ತೊಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಕಣ್ಣುಗಳಲ್ಲಿ, ಕಣ್ಣು ರೆಪ್ಪೆಗಳಲ್ಲಿ, ಮೂಗಿನ ಹೊಳ್ಳೆಗಳಲ್ಲಿ, ತುಟಿಗಳಲ್ಲಿ ಸಂಪೂರ್ಣ ವಿಶ್ರಾಂತಿಯನ್ನ, ನಿರಾಳತೆಯನ್ನು ಅನುಭವಿಸಿ. ಮತ್ತೊಂದು ಆಳವಾದ ಉಸಿರನ್ನು ಒಳ ತೆಗೆದುಕೊಂಡು ಉಸಿರನ್ನು ಹೊರ ಹಾಕುತ್ತಾ ಮುಖದಲ್ಲಿ ಹಾಗೂ ಸಂಪೂರ್ಣ ತಲೆಬುರುಡಿಯಲ್ಲಿ ನಿರಾಳತೆಯ, ಹಗುರತೆಯ, ಆರಾಮದ ಅನುಭವವನ್ನು ತಂದುಕೊಳ್ಳಿ. ಈಗ ಕಣ್ಣುಗಳಲ್ಲಿ, ಕಿವಿಗಳಲ್ಲಿ, ಹಣೆಯಲ್ಲಿ, ಕಣತಲೆಯಲ್ಲಿ, ದವಡೆಗಳಲ್ಲಿ, ತುಟಿಗಳಲ್ಲಿ, ಕೆನ್ನೆಗಳಲ್ಲಿ, ಮೂಗಿನ ಹೊಳ್ಳೆಗಳಲ್ಲಿ ಮತ್ತು ಸಂಪೂರ್ಣ ತಲೆಬುರುಡಿಯಲ್ಲಿ ಆರಾಮದ ವಿಶ್ರಾಂತಿಯ ಅನುಭವವನ್ನು ಅನುಭವಿಸಿ. ಹೀಗೆ ಅನುಭವಿಸ್ತಾ ಹಾಗೆ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್. ವಿಶ್ರಾಂತಿ ಈಗ ತಲೆಯಿಂದ ಕುತ್ತಿಗೆಯ ಮೂಲಕ ನಿಮ್ಮ ಭುಜಗಳಲ್ಲಿ ಹರಿಯುತ್ತಿದೆ ಹಾಗೆ ಭಾವಿಸುತ್ತಾ ಒಮ್ಮೆ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಳ್ಳಿ. ಈಗ ನಿಧಾನವಾಗಿ ಉಸಿರನ್ನ ಹೊರ ಹಾಕಿ. ವಿಶ್ರಾಂತಿಯ ಧಾರೆ ತಲೆಯಿಂದ ಕುತ್ತಿಗೆ ಮತ್ತು ಕಂಠಗಳ ಮೂಲಕ ಹರಿಯುತ್ತಾ ಭುಜಗಳಲ್ಲಿ ಪ್ರವಹಿಸುತ್ತಾ ಭುಜಗಳಲ್ಲಿನ ಒತ್ತಡ ಮತ್ತು ಬಿಗಿತಗಳನ್ನು ನಿವಾರಿಸುತ್ತಾ
ಪರಿಹರಿಸುತ್ತಾ ಭುಜಗಳ ಮೂಲಕ ಎರಡೂ ಕೈಗಳಿಂದ ಕೆಳಹರಿದು ಹಸ್ತದ ಬೆರಳ ತುದಿಗಳವರೆಗೂ ವ್ಯಾಪಿಸುತ್ತಿದೆ ಎನ್ನುವ ಭಾವನೆಯನ್ನ ತಂದುಕೊಳ್ಳುತ್ತಾ, ಹೀಗೆ ಕಲ್ಪಿಸಿಕೊಳ್ಳುತ್ತಾ ಎರಡೂ ಕೈಗಳಲ್ಲಿ ಸಡಿಲತೆಯ, ಆರಾಮದ ಸುಖಾನುಭವವನ್ನು ಅನುಭವಿಸುತ್ತಾ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್. ಈಗ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಎದೆಯಲ್ಲಿ, ಹೊಟ್ಟೆಯಲ್ಲಿ ನಿರಾಳತೆಯನ್ನು, ಹಗುರತೆಯನ್ನು, ಆರಾಮವನ್ನು ಅನುಭವಿಸುತ್ತಾ ವಿರಮಿಸಿ. ಈ ಸುಂದರವಾದ ವಿಶ್ರಾಂತಿಯ ಧಾರೆ ಈಗ ಭುಜಗಳಿಂದ ಬೆನ್ನಿನ ಮೂಲಕ ಕೆಳಮುಖಿಯಾಗಿ ಸೊಂಟದ ಕಡೆ ಹರಿಯುತ್ತಿದೆ. ಹಾಗೆ ಕಲ್ಪಿಸಿಕೊಂಡು ಭಾವಿಸಿ. ಒಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ಈಗ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಮೇಲ್ಭಾಗದ ಬೆನ್ನು, ಭುಜದ ಕೀಲುಗಳು, ಬೆನ್ನು ಮೂಳೆ, ಮಧ್ಯದ ಬೆನ್ನು, ಪಕ್ಕೆಲುಬುಗಳು ಹಾಗೂ ಕೆಳಬೆನ್ನಿನಲ್ಲಿ ಸಂಪೂರ್ಣ ಸಡಿಲತೆಯನ್ನು, ಆರಾಮವನ್ನು, ಹಗುರತೆಯನ್ನು ಅನುಭವಿಸುತ್ತಾ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ವಿಶ್ರಾಂತಿಯು ತಲೆಯಿಂದ ಕುತ್ತಿಗೆ, ಕುತ್ತಿಗೆಯಿಂದ ಭುಜಗಳು, ಭುಜಗಳಿಂದ ಕೈಗಳು, ಎದೆ, ಹೊಟ್ಟೆ ಹಾಗೂ ಬೆನ್ನುಗಳ ಮೂಲಕ ಸೊಂಟದ ಸುತ್ತಲೂ ಹರಿಯುತ್ತಾ ಪೃಷ್ಠಗಳ ಮೂಲಕ ಎರಡೂ ತೊಡೆಗಳಲ್ಲಿ ಹರಿಯುತ್ತಿದೆ. ಹೀಗೆ ಕಲ್ಪಿಸಿಕೊಳ್ತಾ, ಭಾವಿಸ್ತಾ ಅನುಭವಿಸಿ. ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ಸೊಂಟ, ಪೃಷ್ಠಗಳು, ತೊಡೆಗಳಲ್ಲಿ ಸಂಪೂರ್ಣ ಸಡಿಲತೆಯನ್ನು, ಹಗುರತೆಯನ್ನು, ಆರಾಮದ ಹಿತಭಾವನೆಯನ್ನು ಅನುಭವಿಸುತ್ತಾ ಹಾಗೆ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳುತ್ತಾ ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ತೊಡೆಗಳಲ್ಲಿಯ ವಿಶ್ರಾಂತಿಯ ಧಾರೆಯನ್ನು ಅನುಭವಿಸಿ. ತೊಡೆಗಳಿಂದ ವಿಶ್ರಾಂತಿಯ ಧಾರೆ ಈಗ ಎರಡೂ ಮಂಡಿಗಳಲ್ಲಿ ವ್ಯಾಪಿಸುತ್ತಾ ಹಾಗೆ ನಿಧಾನವಾಗಿ ಕೆಳಮುಖವಾಗಿ ಕಾಲು ಕಂಬಗಳಲ್ಲಿ ಪ್ರವಹಿಸುತ್ತಿದೆ ಎನ್ನುವ ಕಲ್ಪನಾ ಭಾವನೆಯನ್ನು ತಂದುಕೊಂಡು ಮಂಡಿಗಳಲ್ಲಿ, ಕಾಲುಗಳಲ್ಲಿ, ಮೀನಖಂಡಗಳಲ್ಲಿ ಸಡಿಲತೆಯ,
ಮೃದುಲತೆಯ ಆರಾಮದ ಹಿತಾನುಭವವನ್ನು ಹಾಗೇ ಸ್ವಲ್ಪ ಕಾಲ ಅನುಭವಿಸುತ್ತಾ ವಿಶ್ರಮಿಸಿ. ಮತ್ತೊಂದು ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ಈಗ ವಿಶ್ರಾಂತಿಯ ಧಾರೆ ಕಾಲುಗಳ ಮೂಲಕ ಹಿಮ್ಮಡಿಗಳಲ್ಲಿ ಹಾಗೆ ಪಾದಗಳಲ್ಲಿ, ಪಾದಗಳ ಬೆರಳುಗಳಲ್ಲಿ, ಬೆರಳ ತುದಿಯವರೆಗೆ ವ್ಯಾಪಿಸುತ್ತಿದೆ. ಹಾಗೆ ಭಾವಿಸಿಕೊಳ್ಳುತ್ತಾ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುತ್ತಾ ಕಾಲುಗಳು, ಹಿಮ್ಮಡಿಗಳು, ಪಾದಗಳು, ಕಾಲ್ಬೆರಳುಗಳು ಹಿತವಾಗಿ ಹಾಯಾಗಿ ವಿಶ್ರಾಂತದಾಯಕವಾಗಿ ಭಾಸವಾಗುತ್ತಿವೆ ಎಂದು ಭಾವಿಸುತ್ತಾ ಅನುಭವಿಸುತ್ತಾ ಹಾಗೆಯೇ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್. ನಿಮ್ಮ ಶರೀರವೀಗ ವಿಶ್ರಾಂತಿಯ ಭಂಗಿಯಲ್ಲಿ ವಿರಮಿಸ್ತಾ ಇದೆ. ಹಾಯಾಗಿ ಕಣ್ಮುಚ್ಚಿಕೊಂಡಿದ್ದೀರಿ. ಕಣ್ಣುಗಳಲ್ಲಿ ಆಳವಾದ ಗಾಢವಾದ ವಿಶ್ರಾಂತಿಗಳು ತುಂಬಿಕೊಂಡಿವೆ. ಈಗ ಸ್ವಲ್ಪ ಕಾಲ ನಿಮ್ಮ ಉಸಿರಾಟಗಳನ್ನು ಗಮನಿಸ್ತಾ ಹೋಗಿ. ನಿಮ್ಮ ಗಮನವನ್ನು ಹೊಟ್ಟೆಯ ಮೇಲೆ ತಂದು ನೀವು ಉಸಿರು ಒಳ ತೆಗೆದುಕೊಂಡಾಗ ನಿಮ್ಮ ಹೊಟ್ಟೆ ನಿಧಾನವಾಗಿ ಉಬ್ಬುತ್ತಿರುವುದನ್ನು, ಹಾಗೆಯೇ ನೀವು ಉಸಿರು ಹೊರಹಾಕಿದಾಗ ನಿಮ್ಮ ಹೊಟ್ಟೆ ನಿಧಾನವಾಗಿ ಕುಗ್ಗುತ್ತಿರುವುದನ್ನು ಸಾಕ್ಷಿ ಭಾವದಿಂದ ಗಮನಿಸ್ತಾ ವಿರಮಿಸಿ. ಉಸಿರಾಟಗಳಿಗೆ ತಕ್ಕ ಹಾಗೆ ಹೊಟ್ಟೆಯಲ್ಲಿ ಆಗುತ್ತಿರುವ ಈ ಸಹಜವಾದ ಏರಿಳಿತಗಳನ್ನು ಗಮನಿಸುತ್ತಾ ಹಾಗೆ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ವಿಶ್ರಾಂತಿಯ ಆಳಕ್ಕೆ ಕ್ರಮೇಣ ಜಾರುತ್ತಿದ್ದೀರಿ ಎಂದು ಭಾವಿಸಿ. ನಿಮ್ಮ ಮನಸ್ಸೀಗ ಪ್ರಶಾಂತವಾಗಿದೆ. ಈ ಪ್ರಶಾಂತ ಮನಸ್ಸಿಗೆ ನಿಮ್ಮದೇ ಹೃದಯ ಬಡಿತಗಳು ಲಯಬದ್ಧವಾಗಿ ಕೇಳಿಸುತ್ತಿವೆ. ಹೃದಯದ ಈ ಲಯಬದ್ಧವಾದ ಶಬ್ದಗಳನ್ನು, ಉಸಿರಾಟಗಳನ್ನು ಗಮನಿಸುತ್ತಾ ಹಾಗೆಯೇ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಾವೀಗ ಇನ್ನಷ್ಟು ಆಳವಾದ ಗಾಢವಾದ ವಿಶ್ರಾಂತಿಯ ಮನಸ್ಸಿನ ಸ್ಥಿತಿಗೆ ಜಾರೋಣ. ತಯಾರಾಗಿ. ನಾನು 20ರಿಂದ 1ರವರೆಗೆ ಸಂಖ್ಯೆಗಳನ್ನು ಹಿಮ್ಮುಖವಾಗಿ ಎಣಿಸುತ್ತಾ ಹೋಗುತ್ತೇನೆ.
ಒಂದೊಂದು ಕಡಿಮೆಯಾಗುವ ಸಂಖ್ಯೆಗಳಲ್ಲಿ ನೀವು 10 ಪಟ್ಟು ಆಳವಾದ ಗಾಢವಾದ ವಿಶ್ರಾಂತಿಗೆ ಜಾರುತ್ತಿದ್ದೀರಿ ಎಂದು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುತ್ತಾ ಭಾವಿಸುತ್ತಾ ಹಾಗೇ ವಿರಮಿಸಿ. ಸಂಖ್ಯೆ 1ರಲ್ಲಿ ನೀವು ಇನ್ನಷ್ಟು ಆಳ ಮನಸ್ಸಿನ ವಿಭಾಗಕ್ಕೆ ತಲುಪಿರುತ್ತೀರಿ, ಒಳ ಮನಸ್ಸಿನ ವಿಭಾಗಕ್ಕೆ ತಲುಪಿರುತ್ತೀರಿ. ಆಳ ವಿಶ್ರಾಂತಿಗೆ ಜಾರಲು ತಯಾರಾಗಿ. 20 ಗೋಯಿಂಗ್ ಡೀಪರ್ ಅಂಡ್ ಡೀಪರ್. ಆಳವಾದ ಗಾಢವಾದ ಮನಸ್ಸಿಗೆ ಜಾರ್ತಾ ಇದ್ದೀರಿ. 19 ಮಚ್ ಮೋರ್ ಡೀಪ್ ಇಂಟು ರಿಲ್ಯಾಕ್ಸೇಷನ್. ವಿಶ್ರಾಂತಿಯ ಆಳಕ್ಕೆ ಜಾರ್ತಾ ಇದ್ದೀರಿ. 18 ಡೀಪರ್ ಅಂಡ್ ಡೀಪರ್. ಆಳ ಮತ್ತು ಆಳಕ್ಕೆ ಸಾಗ್ತಾ ಇದ್ದೀರಿ. 17 ಮಚ್ ಮೋರ್ ಡೀಪ್ ಇಂಟು ರಿಲ್ಯಾಕ್ಸೇಷನ್. ಇನ್ನು ಆಳ ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ. 16 ಡ್ರಿಫ್ಟಿಂಗ್ ಅಂಡ್ ಸಿಂಕಿಂಗ್ ಇಂಟು ಡೀಪ್ ರಿಲ್ಯಾಕ್ಸೇಷನ್. ಆಳ ಗಾಢ ವಿಶ್ರಾಂತಿಗೆ ಜಾರುತ್ತಿದ್ದೀರಿ. 15 ಗೋಯಿಂಗ್ ಡೀಪರ್ ಅಂಡ್ ಡೀಪರ್. ಇನ್ನು ಆಳ ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ. 14 13 12 11 10 ಗೋಯಿಂಗ್ ಡೀಪರ್ ಅಂಡ್ ಡೀಪರ್. ಆಳ ಗಾಢ ಮನಸ್ಸಿನ ಸ್ಥಿತಿಗೆ ಜಾರ್ತಾ ಇದ್ದೀರಿ. 9 ಅರ್ಧ ದಾರಿ ಕ್ರಮಿಸಿದ್ದೀರಿ. You are halfway to the beautiful state of relaxation. 8 closer and closer. ಇನ್ನೂ ಸನಿಹಕ್ಕೆ ಜಾರ್ತಾ ಇದ್ದೀರಿ. 7 ಮಚ್ ಮೋರ್ ಕ್ಲೋಸರ್. ಇನ್ನೂ ಆಳ ಸನಿಹಕ್ಕೆ. 6 ಕ್ಲೋಸ್ ಟು ಬ್ಲಿಸ್ಫುಲ್ ಸ್ಟೇಟ್. ಸುಂದರವಾದ ಮನಸ್ಸಿಗೆ ಹತ್ತಿರ ಆಗ್ತಾ ಇದ್ದೀರಿ. 5 ವೆರಿ ಕ್ಲೋಸ್. ಬಹಳ ಸನಿಹದಲ್ಲಿದ್ದೀರಿ. 4 ವೆರಿ ನಿಯರ್. ಹತ್ತಿರವಾಗ್ತಾ ಇದ್ದೀರಿ. 3 ಮಚ್ ಮೋರ್ ನಿಯರ್. ಇನ್ನೂ ಸನಿಹವಾಗ್ತಾ ಇದ್ದೀರಿ. ಇನ್ನೂ ಸನಿಹವಾಗ್ತಾ ಇದ್ದೀರಿ. 2 ಆಲ್ಮೋಸ್ಟ್ ದೇರ್. 1 ಯು ಆರ್ ದೇರ್ ನೌ. ನೀವಲ್ಲಿದ್ದೀರಿ. ಸುಂದರವಾದ ಮನಸ್ಸಿನ ಸ್ಥಿತಿಯಲ್ಲಿ ತೇಲಾಡ್ತಾ ಇದ್ದೀರಿ. ಆಳ ಮನಸ್ಸಿನ ಗಾಢ ವಿಶ್ರಾಂತಿಯಲ್ಲಿದ್ದೀರಿ. ನಾನು ಕೊಡುವ ಪ್ರತಿಯೊಂದು ಸೂಚನೆಗಳು ನಿಮ್ಮ ಮನಸ್ಸಿನೊಳಗಡೆ ಹೋಗುತ್ತಿವೆ. ನೀವು ಯಾವುದೇ ಪ್ರಯತ್ನಪೂರ್ವಕವಾಗಿ ಕೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನನ್ನ ಮಾತುಗಳು, ನಾನು ಕೊಡುವ ಸೂಚನೆ, ಸಲಹೆಗಳು ಅನಾಯಾಸವಾಗಿ ನಿಮ್ಮ ಒಳ ಮನಸ್ಸಿಗೆ ತಲುಪಿ ಅಲ್ಲಿ ಗಾಢವಾದ ಸಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ನಿಶ್ಚಿಂತರಾಗಿ ವಿರಮಿಸಿ. ನಿಶ್ಚಿಂತರಾಗಿ ವಿರಮಿಸಿ. ನಿಶ್ಚಿಂತರಾಗಿ ವಿರಮಿಸಿ. ಈ ಆಳ ವಿಶ್ರಾಂತಿಯ ಸ್ಥಿತಿಯಲ್ಲಿ ನಿಮ್ಮ ದೇಹದ ಯಾವ ಭಾಗ ಅಥವಾ ಯಾವ ಅಂಗ ನಿಮಗೆ ಈ ಕ್ಷಣದಲ್ಲಿ ತುಂಬಾ ಹಿತವಾಗಿ, ಪ್ರಶಾಂತದಾಯಕವಾಗಿ ಭಾಸವಾಗ್ತಾ ಇದೆ ಎಂಬುದನ್ನು ಗಮನಿಸಿಕೊಳ್ಳಿ. ಒಮ್ಮೆ ಗಮನಿಸಿಕೊಂಡು
ಆ ಭಾಗಕ್ಕೆ ನಿಮ್ಮ ಗಮನವನ್ನು ತಂದು ಶರೀರದ ಆ ಭಾಗವನ್ನು ಅಥವಾ ಅಂಗವನ್ನು ನಿಮ್ಮ ಮನಸ್ಸಿನ ಕಣ್ಣಿಂದ ನೋಡುತ್ತಾ ನಿಮ್ಮ ಮನಸ್ಸಿನ ಕಣ್ಣಿಗೆ ವಿಶ್ರಾಂತಿಗೊಂಡಿರುವ ಆ ಅಂಗ ಯಾವ ವರ್ಣದಿಂದ ಗೋಚರಿಸುತ್ತಿದೆ ಎನ್ನುವುದನ್ನು ನೋಡಲು ಪ್ರಯತ್ನ ಪಡಿ. ಹಾಗೆ ನೋಡುತ್ತಿರುವಂತೆ ಅಲ್ಲಿ ಇದ್ದಂತಹ ಹಿತವಾದ ಭಾವನೆ, ಬಣ್ಣ, ಅನುಭವಗಳು ಕ್ರಮೇಣವಾಗಿ ಅನುಕ್ರಮವಾಗಿ ಇಡೀ ದೇಹವನ್ನು ಪಸರಿಸುತ್ತಿವೆ, ವ್ಯಾಪಿಸುತ್ತಿವೆ, ಆವರಿಸಿಕೊಳ್ಳುತ್ತಿವೆ. ಸರ್ವಾಯುವಗಳಲ್ಲಿ, ಸರ್ವಾಂಗಗಳಲ್ಲಿ ಹಿತವಾದ ಈ ಮಧುರಾತಿ ಮಧುರ ವಿಶ್ರಾಂತಿಯ ಭಾವನೆಗಳು ವ್ಯಾಪಿಸಿಕೊಳ್ತಾ ಇವೆ ಅಂತ ಕಲ್ಪಿಸಿಕೊಳ್ಳುತ್ತಾ ಅನುಭವಿಸುತ್ತಾ ಹಾಗೇ ಸ್ವಲ್ಪ ಕಾಲ ವಿರಮಿಸಿ. ಇಡೀ ದೇಹದಲ್ಲಿ ಇದೇ ರೀತಿಯ ಮಧುರಾತಿ ಮಧುರ ಅನುಭವವಾಗುತ್ತಿದೆ. ಗಾಢ ವಿಶ್ರಾಂತಿಯಲ್ಲಿದ್ದೀರಿ, ವಿಶ್ರಾಂತಿಯಲ್ಲಿ ತೇಲುತ್ತಿದ್ದೀರಿ, ಒಳ ಮನಸ್ಸಿನಲ್ಲಿದ್ದೀರಿ. ಒಳ ಮನಸ್ಸಿನಲ್ಲಿ ಸುಮಾರು ಉತ್ತಮವಾದ ಮನಸ್ಸಿನ ಸ್ಥಿತಿಗಳಿವೆ, ಫಲದಾಯಕವಾದ ಮನಸ್ಸಿನ ಸ್ಥಿತಿಗಳಿವೆ. ನಿಮ್ಮ ಪ್ರಜ್ಞೆ ವಿಶ್ರಾಂತಿಯಲ್ಲಿ ಜಾರುತ್ತಾ ಹೋಗಿ ಈ ಫಲದಾಯಕವಾದ ಮನಸ್ಸಿನ ಸ್ಥಿತಿಗಳಲ್ಲಿ ಕುಳಿತುಕೊಳ್ತಾ ಇದೆ, ವಿರಮಿಸ್ತಾ ಇದೆ. ಈ ಕಲ್ಪನಾ ಭಾವನೆಯೊಂದಿಗೆ ವಿರಮಿಸಿ. ನಾನು ಕೊಡುವ ಸೂಚನೆಗಳನ್ನು ನಿಮ್ಮ ಅಂತರ್ಮನಸ್ಸು, ಮಗುವಿನಂತಹ ಮನಸ್ಸು ನಿರ್ವಿವಾದವಾಗಿ ಸ್ವೀಕರಿಸುತ್ತಿದೆ, ಪ್ರಯತ್ನವಿಲ್ಲದೆ ಸ್ವೀಕರಿಸುತ್ತಿದೆ, ಆಲಿಸುತ್ತಿದೆ, ಗ್ರಹಿಸುತ್ತಿದೆ, ಹಿಡಿದಿಟ್ಟುಕೊಳ್ಳುತ್ತಲಿದೆ. ಹಾಗೇ ಭಾವಿಸಿಕೊಳ್ತಾ ವಿರಮಿಸಿ, ವಿಶ್ರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನೀವೀಗ ಆಳವಾದ ಸಂಮೋಹಿನಿ ಸ್ಥಿತಿಯಲ್ಲಿದ್ದೀರಿ. ನಾನು ಕೊಡುವ ಪ್ರತಿಯೊಂದು ಸೂಚನೆಗಳು ನಿಮ್ಮ ಒಳ ಮನಸ್ಸಿಗೆ, ಸಕಾರಾತ್ಮಕ ಮನಸ್ಸಿಗೆ ಅನಾಯಾಸವಾಗಿ ತಲುಪುತ್ತಾ ಇವೆ. ಈ ಸ್ಥಿತಿಯಲ್ಲಿ ನಿಮ್ಮ ಹೃದಯಾಂತರಾಳದಲ್ಲಿರುವ ಸುಮಧುರ ಭಾವನೆಗಳು ಸಹಜವಾಗಿ ಅನಾವರಣಗೊಳ್ತಾ ಇವೆ. ಈ ಪ್ರಶಾಂತ ಮನಸ್ಸಿನ ಕಣ್ಣಿಂದ ನಾನು ಹೇಳುವುದನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಿ. ಆಕಾಶದಿಂದ ಒಂದು ದಿವ್ಯತಮ ಚಿಕಿತ್ಸಕ ಬೆಳಕೊಂದು ನಿಧಾನವಾಗಿ ನಿಮ್ಮೆಡೆ ಧಾವಿಸಿ ಬರ್ತಾ ಇದೆ. ಮನಸ್ಸಿನ ಕಣ್ಣಿಂದ ಆಕಾಶದಿಂದ ಒಂದು ದಿವ್ಯವಾದ ಬೆಳಕು, ಚಿಕಿತ್ಸಕ ಬೆಳಕು, ದೈವಿಕ ಬೆಳಕು ನಿಮ್ಮ ಶಿರದ ಕಡೆ ಧಾವಿಸಿ ಬರುತ್ತಿದೆ ಎಂಬುದನ್ನು ಕಲ್ಪಿಸಿಕೊಳ್ಳಿ. ಸಾಗಿ ಬರ್ತಾ ಇದೆ. ಒಂದು ಶಿರದ ಮೂಲಕ ಪ್ರವೇಶ ಆಗ್ತಾ ಇದೆ ನಿಮ್ಮ ದೇಹಕ್ಕೆ. ವಿಶೇಷವಾದ ಆನಂದದ ಸಂವೇದನೆಗಳಾಗ್ತಾ ಇದೆ, ಪುಳಕದ ಅನುಭವ ಆಗ್ತಾ ಇದೆ. ಈ ದೈವಿಕ ಬೆಳಕಿನ ಪ್ರವೇಶದಿಂದ ಶಿರವನ್ನು ಪ್ರವೇಶಿಸಿದ ಈ ದೈವಿಕ ಚಿಕಿತ್ಸಕ ಬೆಳಕೀಗ ನಿಮ್ಮ ಆಜ್ಞಾ ಚಕ್ರದ ಮೂಲಕ ನಿಧಾನವಾಗಿ ಕೆಳಹರಿಯುತ್ತಾ
ವಿಶುದ್ಧಿ ಚಕ್ರದ ಮೂಲಕ ನಿಧಾನವಾಗಿ ಕೆಳಹರಿಯುತ್ತಾ ಈಗ ನಿಧಾನವಾಗಿ ನಿಮ್ಮ ಹೃದಯ ಚಕ್ರವನ್ನು ಪ್ರವೇಶಿಸುತ್ತಿದೆ. ಅಲ್ಲಿಂದ ನಿಮ್ಮ ಹೃದಯಕ್ಕೆ ಬೆಳಕು ಹರಿದು ಬರ್ತಾ ಇದೆ. ಒಟ್ಟಾರೆ ಆಕಾಶದಿಂದ ದೈವಿಕ ಚಿಕಿತ್ಸಕ ಬೆಳಕು ನಿಮ್ಮ ಶಿರದ ಮೂಲಕ ನಿಮ್ಮ ಹೃದಯವನ್ನು ಬಂದು ತಲುಪುತ್ತಾ ಇದೆ, ತುಂಬಿಕೊಳ್ಳುತ್ತಾ ಇದೆ. ಹೃದಯದಲ್ಲಿ ಬೆಳಕು ಹೀಗೆ ತುಂಬಿಕೊಳ್ಳುತ್ತಿದ್ದಂತೆ ಹೃದಯಾಂತರ್ಗತವಾಗಿದ್ದಂತಹ ಕತ್ತಲೆ ರೂಪದ, ಅಜ್ಞಾನ ರೂಪದ, ಕರ್ಮ ರೂಪದ ಭಯ, ದುಃಖ, ಆಲಸ್ಯ, ಸಂಕುಚಿತ ಮನೋಭಾವ, ಕೀಳರಿಮೆ, ಬೇಸರ, ಅಸಹನೆ, ಸಿಟ್ಟು ಹಾಗೂ ಸಂಶಯಗಳೆಲ್ಲ ಕಪ್ಪು ರೂಪದ ಹೊಗೆಯ ರೂಪದಲ್ಲಿ ನಿಮ್ಮ ಹೃದಯದಿಂದ ಅಲೆ ಅಲೆಯಾಗಿ ನಿಮ್ಮಿಂದ ಹೊರಹೋಗ್ತಾ ಇವೆ ಅನ್ನುವ ಕಲ್ಪನಾ ದೃಶ್ಯಗಳನ್ನು ನೋಡ್ತಾ ಹೋಗಿ. ಆಕಾಶದಿಂದ ದೈವಿಕ ಬೆಳಕು, ಚಿಕಿತ್ಸಕ ಬೆಳಕು ನಿಮ್ಮ ಹೃದಯ ತುಂಬಿಕೊಳ್ತಾ ಇದೆ. ಹೃದಯದಲ್ಲಿ ಅಂತರ್ಗತವಾಗಿದ್ದಂತಹ ಈ ಅಜ್ಞಾನ ರೂಪದ ಈ ನಕಾರಾತ್ಮಕ ಭಾವನೆಗಳೆಲ್ಲ ಕಪ್ಪು ರೂಪದೊಂದಿಗೆ ಅಲೆ ಅಲೆಯಾಗಿ ನಿಮ್ಮಿಂದ ಹೊರಹೋಗ್ತಾ ಇವೆ, ಪೂರ್ತಿಯಾಗಿ ಹೊರಹೋಗ್ತಾ ಇವೆ. ಈ ದೃಶ್ಯಗಳನ್ನು ನಿಮ್ಮ ಕಲ್ಪನಾ ಭಾವದಿಂದ ನೋಡ್ತಾ ಹೋಗಿ. ವಿಶ್ವಶಕ್ತಿ ಆಕಾಶದಿಂದ ಸರಾಗವಾಗಿ ನಿಮ್ಮ ಶಿರದ ಮೂಲಕ ಅಸ್ಖಲಿತವಾಗಿ, ಅಖಂಡವಾಗಿ ನಿಮ್ಮ ಹೃದಯಕ್ಕೆ ಹರಿದು ಬರ್ತಾ ಇದೆ. ಹೃದಯ ತುಂಬಿಕೊಳ್ಳುತ್ತಿದೆ ಬೆಳಕು. ಬೆಳಕು ತುಂಬಿಕೊಂಡಂತೆಲ್ಲ ಋಣಾತ್ಮಕ ಭಾವನೆಗಳೆಲ್ಲ ಹೊರಹೋಗ್ತಾ ಇವೆ. ನಿಮ್ಮೆಲ್ಲ ಸಕಾರಾತ್ಮಕ ಭಾವನೆಗಳು ನಿಮ್ಮ ಹೃದಯದಲ್ಲೇ ಸಂರಕ್ಷಿಸಲ್ಪಡುತ್ತಾ ಇವೆ. ಸಕಾರಾತ್ಮಕ ಭಾವನೆಗಳೆಲ್ಲ ಹೃದಯದಲ್ಲೇ ಉಳಿದುಕೊಳ್ಳುತ್ತಿವೆ. ನಕಾರಾತ್ಮಕ ಭಾವನೆಗಳೆಲ್ಲ ಹೊರಹೋಗಿವೆ. ನಕಾರಾತ್ಮಕ ಭಾವನೆಗಳೆಲ್ಲ ಹೊರಹೋದ ಮೇಲೆ ಈಗ ನಿಮ್ಮ ಹೃದಯದಲ್ಲಿ ಸಾಕಷ್ಟು ಖಾಲಿ ಜಾಗ ಉಳಿದುಕೊಂಡಿದೆ. ಈ ಖಾಲಿ ಜಾಗದಲ್ಲಿ ಆಕಾಶದಿಂದ ವಿಶ್ವಶಕ್ತಿಯ ಜೊತೆಗೆ ದೇವತೆಗಳ ದಿವ್ಯಾಂಶ ಗುಣಗಳು ಕೂಡ ಬಂದು ತುಂಬಿಕೊಳ್ತಾ ಇವೆ ಹೃದಯಕ್ಕೆ. ಹಾಗೆ ಕಲ್ಪಿಸಿಕೊಳ್ಳಿ, ಫೀಲ್ ಮಾಡಿ, ಭಾವಿಸಿ. ನಿಧಾನವಾಗಿ ಹೃದಯ ಬೆಳಕು ಮತ್ತು ದಿವ್ಯ ದೇವತೆಗಳ ಅಂಶಗಳಿಂದ ತುಂಬಿಕೊಳ್ತಾ ಇದೆ. ಗಾಂಧೀಜಿಯವರ ಆತ್ಮವಿಶ್ವಾಸದ ಬೆಳಕೊಂದು ಹೃದಯಕ್ಕೆ ಬಂದು ಸೇರಿದೆ. ಮಂಡೇಲಾ ಅವರ ದಿವ್ಯಾಂಶವೊಂದು ಹೃದಯಕ್ಕೆ ಬಂದು ಸೇರಿದೆ ಭರವಸೆಯಾಗಿ. ಮದರ್ ತೆರೇಸಾ ಅವರ ಕರುಣೆಯ ಬೆಳಕೊಂದು ಹೃದಯದಲ್ಲಿ ಬಂದು ತುಂಬಿಕೊಂಡಿದೆ. ಶಾಂತಿ, ಸಹನೆ, ಕರುಣೆಯ ರೂಪದಲ್ಲಿ. ಸ್ವಾಮಿ ವಿವೇಕಾನಂದರ ಬೆಳಕೊಂದು ಹೃದಯಕ್ಕೆ ಬಂದು ಸೇರಿಕೊಂಡಿದೆ ಅಪರಿಮಿತ ಆತ್ಮವಿಶ್ವಾಸದ ರೂಪದಲ್ಲಿ. ಆಂಜನೇಯನ ದಿವ್ಯಾಂಶವೊಂದು ಬೆಳಕಿನ ರೂಪದಲ್ಲಿ ಬಂದು ಹೃದಯ ತುಂಬಿಕೊಂಡಿದೆ. ಅದ್ಭುತವಾದ ಆತ್ಮವಿಶ್ವಾಸದ ರೂಪದಲ್ಲಿ ಹೃದಯ ಪೂರ್ತಿ ದೈವಿಕ ಚಿಕಿತ್ಸಕ ಬೆಳಕಿಂದ ತುಂಬಲ್ಪಟ್ಟಿದೆ. ಆ ಬೆಳಕಿನಲ್ಲಿ ದಿವ್ಯಾಂಶಾತ್ಮ ದೇವತೆಗಳ ಬೆಳಕು ತುಂಬಿಕೊಂಡಿದೆ. ಭರವಸೆಯ, ಆತ್ಮವಿಶ್ವಾಸದ, ಶಾಂತಿ, ಸಹನೆಯ, ಜ್ಞಾನದ ಪ್ರತೀಕವಾಗಿ ಈ ಬೆಳಕುಗಳು ನಿಮ್ಮ ಹೃದಯದಲ್ಲಿ ಬಂದು ನಿಲ್ಲಿಸಿವೆ.
ಹೃದಯದಲ್ಲೇ ಈ ದಿವ್ಯಾಂಶ ದೇವತಾತ್ಮಗಳ ಗುಣಗಳು ಪ್ರತಿಷ್ಠಾಪಿತಗೊಂಡಿವೆ. ಹೃದಯದ ತುಂಬ ಈಗ ಸದ್ಭಾವನೆಗಳೇ ತುಂಬಿಕೊಂಡಿವೆ. ಈ ಸದ್ಭಾವನೆಗಳನ್ನೇ ಮೆಲುಕು ಹಾಕುತ್ತಾ ಈ ಸುಖಾನುಭಾವದಲ್ಲೇ ಸ್ವಲ್ಪ ಕಾಲ ಹಾಗೇ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಆತ್ಮವಿಶ್ವಾಸದ ಸಕಾರಾತ್ಮಕ ಭಾವನೆಗಳ ಗಣಿಯಾಗಿ, ಫ್ಯಾಕ್ಟರಿಯಾಗಿ ನಿಮ್ಮ ಹೃದಯ ಪರಿವರ್ತನೆಗೊಂಡಿದೆ. ಆತ್ಮವಿಶ್ವಾಸದ ಕಾರ್ಖಾನೆಯಾಗಿದೆ ನಿಮ್ಮ ಹೃದಯ. ನಿರಂತರವಾಗಿ ಆಕಾಶದಿಂದ ದೈವೀಕ ಬೆಳಕು ಅಸ್ಖಲಿತವಾಗಿ ಅಖಂಡವಾಗಿ ನಿಮ್ಮ ಹೃದಯವನ್ನು ಯಾವಾಗಲೂ ಸದಾ ಸರ್ವದಾ 4 ಅವಸ್ಥೆಗಳಲ್ಲಿ ತಲುಪುತ್ತಲೇ ಇರುತ್ತದೆ. ನಿಮ್ಮಿಂದ ಎಷ್ಟು ಆತ್ಮವಿಶ್ವಾಸ ಹೊರಹೊಮ್ಮುತ್ತೋ ಅದಕ್ಕೆ ಪೂರಕವಾಗಿ ಈ ದೈವೀಕ ಬೆಳಕು ಕಿಂಚಿತ್ತೂ ಕಡಿಮೆಯಾಗದ ಹಾಗೆ ನಿಮ್ಮ ಹೃದಯವನ್ನು ತುಂಬಿಕೊಳ್ಳುತ್ತಲೇ ಇರುತ್ತದೆ. ಯಾವುದೇ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುವ ಸಾಮರ್ಥ್ಯ ನಿಮಗೀಗ ಸಿದ್ಧಿಯಾಗಿದೆ. ನೀವು ಬಳಕೆ ಮಾಡಿದಂತೆಲ್ಲ ನಿಮ್ಮ ಹೃದಯದಲ್ಲಿ ಆತ್ಮವಿಶ್ವಾಸದ ಬೆಳಕು, ಭರವಸೆಯ ಬೆಳಕು, ಶಾಂತಿಯ ಬೆಳಕು, ಖುಷಿಯ ಬೆಳಕು ವೃದ್ಧಿಯಾಗುತ್ತಲೇ ಇರುತ್ತದೆ. ಯಾವತ್ತಿಗೂ ಕಡಿಮೆಯಾಗುವುದೇ ಇಲ್ಲ. ಯಾಕೆಂದರೆ ಅನಂತ ವಿಶ್ವದ ಮೂಲ ಸೆಲೆಯಿಂದ ಈ ದಿವ್ಯ ಬೆಳಕು ನಿಮಗೆ ಬರ್ತಾ ಇದೆ. ಅಸ್ಖಲಿತವಾಗಿ, ಅಖಂಡವಾಗಿ, ಅನಂತವಾಗಿ, ನಿಮಗೆ ಸಾಕಾಗುವಷ್ಟು, ನಿಮ್ಮ ಸಾಮರ್ಥ್ಯಕ್ಕೆ ಬೇಕಾಗುವಷ್ಟು ಬೆಳಕು ಸದಾ ನಿಮ್ಮ ಹೃದಯಕ್ಕೆ ಹರಿಯುತ್ತಿದೆ. ಹೃದಯದಲ್ಲಿ ದಿವ್ಯ ದೇವತೆಗಳಿವೆ. ಹೃದಯದಲ್ಲಿ ದಿವ್ಯ ದೇವತೆಗಳು ನೆಲೆಸಿದ್ದಾರೆ. ಭರವಸೆ, ಆತ್ಮವಿಶ್ವಾಸ, ಸಹನೆ, ಸೈರಣೆಗಳಿವೆ. ಇದೇ ಧನ್ಯತಾ ಭಾವದಲ್ಲಿ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹೃದಯವನ್ನು ತುಂಬಿಕೊಂಡಂತಹ ಈ ದಿವ್ಯ ಬೆಳಕು, ದೈವಿಕ ಬೆಳಕು ಆತ್ಮವಿಶ್ವಾಸದಿಂದ ನಕ್ಷತ್ರದ ಹಾಗೆ ಹೊಳೆಯುತ್ತಿದೆ. ಹೃದಯದಲ್ಲಿರುವ ಅಪರಿಮಿತವಾದ ಆತ್ಮವಿಶ್ವಾಸ ಈಗ ದೇಹವ್ಯಾಪಿಯಾಗಿ ನರನಾಡಿಗಳಲ್ಲಿ ಹರಿಯುತ್ತಿದೆ. ಹಾಗೆ ಕಲ್ಪಿಸಿಕೊಂಡು ಭಾವಿಸಿ ಹೃದಯದಿಂದ ನಿಧಾನವಾಗಿ ದೇಹದ ಎಲ್ಲ ಕಡೆ ಪಸರಿಸ್ತಾ ಇದೆ. ತಲೆಯನ್ನು ತುಂಬಿಕೊಳ್ತಾ ಇದೆ. ಕಣ್ಣುಗಳ ಮೂಲಕ ಹೊರಹೊಮ್ತಾ ಇದೆ. ಕಿವಿಗಳ ಮೂಲಕ ಕೇಳುವ ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಮೂಗಿನ ಮೂಲಕ ಆಘ್ರಾಣಿಸುವ ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಇದೆ. ದೈವಿಕ ಚಿಕಿತ್ಸಕ ಬೆಳಕು ಆತ್ಮವಿಶ್ವಾಸದ ರೂಪದಲ್ಲಿ ಬಾಯಿಯ ಮೂಲಕ ವಾಣಿಯಾಗಿ ಬದಲಾಗ್ತಾ ಇದೆ. ನಾಲಿಗೆಯ ಮೂಲಕ ರುಚಿಯನ್ನು ಸವಿಯುವ ಶಕ್ತಿಯಾಗಿ ಬದಲಾಗ್ತಾ ಇದೆ. ಸರ್ವೇಂದ್ರಿಯಗಳು ಕೂಡ ಆತ್ಮವಿಶ್ವಾಸವನ್ನ, ಭರವಸೆಯನ್ನ, ಖುಷಿಯನ್ನ ಹೊರಹೊಮ್ಮಿಸ್ತಾ ಇವೆ. ಆ ಅನುಭವ ನಿಮಗೆ ಈ ಅವಸ್ಥೆಯಲ್ಲೇ ಆಗ್ತಾ ಇದೆ. ನೀವು ಅನುಭವಿಸ್ತಾ ಇದ್ದೀರಿ. ಈಗ ಈ ಬೆಳಕು ಹೃದಯದಿಂದ ಕುತ್ತಿಗೆಯಲ್ಲಿನ ಕಂಠವನ್ನು ಶುದ್ಧ ಮಾಡಿ, ಹೃದಯದಿಂದ
ಮನಸ್ಸಿಗೆ ಹರಿದು ಬರ್ತಕ್ಕಂಥ ಮಾತನ್ನ ಆತ್ಮವಾಣಿಯನ್ನಾಗಿ ಪರಿವರ್ತಿಸ್ತಾ ಇದೆ. ವಿಶುದ್ಧಿ ಚಕ್ರದಲ್ಲಿದ್ದುಕೊಂಡು ಹೃದಯದಿಂದ ಮನಸ್ಸಿಗೆ ಹರಿದು ಬರ್ತಕ್ಕಂಥ ಆಲೋಚನೆಗಳನ್ನು ಪರಿಶುದ್ಧಗೊಳಿಸ್ತಾ ಇದೆ, ಭಾವನೆಗಳನ್ನು ಪರಿಶುದ್ಧಗೊಳಿಸ್ತಾ ಇದೆ, ವಾಣಿಯನ್ನು ಶುದ್ಧೀಕರಿಸ್ತಾ ಇದೆ. ಹೃದಯದ ಬೆಳಕು ಶ್ವಾಸಕೋಶಗಳ ತುಂಬ ತುಂಬಿಕೊಂಡು ನಿರಾಳತೆಯ, ನಿಧಾನಗತಿಯ ಉಸಿರಾಟಗಳಿಗೆ ಸಾಕ್ಷಿಯಾಗಿದೆ. ಹೃದಯದಲ್ಲಿನ ಈ ಆತ್ಮವಿಶ್ವಾಸದ ಬೆಳಕು ಭುಜಗಳ ಮೂಲಕ ಕೈಗಳಲ್ಲಿ ಹರಿದು, ಕೈಗಳ ಮೂಲಕ ಸತ್ಕಾರ್ಯಗಳನ್ನು, ವೀರೋಚಿತ ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ಹೊರತಾ ಇದೆ. ಹೃದಯದಿಂದ ಬರ್ತಿರ್ತಕ್ಕಂಥ ಆತ್ಮವಿಶ್ವಾಸದ ಬೆಳಕು ಹೊಟ್ಟೆಯ ಮೂಲಕ ಆರೋಗ್ಯವನ್ನು ವೃದ್ಧಿ ಮಾಡ್ತಾ ಇದೆ. ಹಾಗೆ ಕಾಲುಗಳ ಮೂಲಕ ಸರಿಯಾದ ಸ್ಥಳಗಳಿಗೆ ನಿಮ್ಮನ್ನ ಕರೆಕೊಂಡು ಹೋಗ್ತಾ ಇದೆ. ಸಂಪೂರ್ಣ ಶರೀರ ನಕಾರದಿಂದ ಸಕಾರಾತ್ಮಕ ಕಾರ್ಖಾನೆಯಾಗಿ ಬದಲಾಗಿದೆ. ಮನಸ್ಸು ಕೂಡ ನಕಾರದಿಂದ ಸಕಾರಾತ್ಮಕವಾಗಿ ಬದಲಾಗಿದೆ. ಭಾವನೆಗಳು ಕೂಡ ನಕಾರದಿಂದ ಸಕಾರಾತ್ಮಕವಾಗಿ ಬದಲಾಗಿವೆ. ಹೃದಯದ ತುಂಬ ಸದ್ಭಾವನೆಗಳೇ ತುಂಬಿವೆ. ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಅನುರಾಗ, ಅನುಕಂಪಗಳೇ ತುಂಬಿವೆ. ಒಟ್ಟು ನೀವು ಆತ್ಮವಿಶ್ವಾಸಕ್ಕೆ ಒಂದು ರೂಪ ಕೊಟ್ಟರೆ ಅದು ನೀವಾಗಿದ್ದೀರಿ ಅನ್ನುವುದು ನಿಮಗೆ ಖಚಿತವಾಗ್ತಾ ಇದೆ. ಅಷ್ಟೊಂದು ಪರಿಪೂರ್ಣವಾದ ಆತ್ಮವಿಶ್ವಾಸ ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ತುಂಬಿದೆ. ಯಾವ್ಯಾವ ಪರಿಸ್ಥಿತಿಗಳಲ್ಲಿ ನಿಮ್ಮ ಕಾಲುಗಳು, ಕೈಗಳು, ಎದೆ, ಕಣ್ಣುಗಳು, ಶರೀರ ನಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ವೋ ಆ ಸಂವೇದನೆಗಳೆಲ್ಲ ಸಕಾರಾತ್ಮಕ ಬೆಳಕಿನಿಂದ ಕೊಚ್ಚಿ ಹೋಗಿವೆ. ದೇಹದಿಂದ ಹೊರಹಾಕಲ್ಪಟ್ಟಿವೆ. ದೇಹವ್ಯಾಪಿಯಾಗಿ ಭರವಸೆಯ ಬೆಳಕು, ಆತ್ಮವಿಶ್ವಾಸದ ಬೆಳಕು, ಖುಷಿಯ ಬೆಳಕು, ಸಂತೋಷದ ಬೆಳಕು, ಕರುಣೆಯ ಬೆಳಕು, ಜನಾಕರ್ಷಣೆಯ ಬೆಳಕು, ಧನಾಕರ್ಷಣೆಯ ಬೆಳಕು, ಯಶಸ್ಸನ್ನು ಆಕರ್ಷಿಸುವ ಬೆಳಕು ಮತ್ತು ಜೀವನದ ಎಲ್ಲ ಧ್ಯೇಯಗಳನ್ನು ಸಾಧಿಸುವ ಬೆಳಕೇ ನಿಮ್ಮ ಹೃದಯದಲ್ಲಿ ಈಗ ತುಂಬಿದೆ. ನಿಮ್ಮಲ್ಲಿ ಮನೆ ಮಾಡಿಕೊಂಡಿದೆ. ಖಚಿತವಾಗಿ ಮನೆ ಮಾಡಿಕೊಂಡಿದೆ. ನಿಶ್ಚಯವಾಗಿಯೂ ಮನೆ ಮಾಡಿಕೊಂಡಿದೆ. ಆ ನಂಬಿಕೆ, ಭರವಸೆ ಈಗ ನಿಮ್ಮಲ್ಲಿದೆ. ಈ ಸ್ಥಿತಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಪರಿಪೂರ್ಣವಾಗಿದೆ. ಈ ಪರಿಪೂರ್ಣ ಆತ್ಮವಿಶ್ವಾಸದೊಂದಿಗೆ ನೀವೊಂದು ವೇದಿಕೆಯ ಮೇಲೆ ಭಾಷಣ ಮಾಡ್ತಾ ಇದ್ದೀರಿ. ಸಾವಿರಾರು ಜನ ನಿಮ್ಮ ಎದುರುಗಡೆ ಇದ್ದಾರೆ. ನೀವು ವೇದಿಕೆಯನ್ನು ಹತ್ತಿದ್ದೀರಿ, ಭಾಷಣ ಮಾಡುತ್ತಿದ್ದೀರಿ, ಕೈಯಲ್ಲಿ ಮೈಕನ್ನು ಇಟ್ಕೊಂಡಿದ್ದೀರಿ. ಕೈಯಲ್ಲಿ ದೃಢತೆ ಇದೆ, ಕಾಲುಗಳಲ್ಲಿ ದೃಢತೆ ಇದೆ, ನಿಧಾನವಾದ ಉಸಿರಾಟ ಆಗ್ತಾ ಇದೆ, ಕಣ್ಣುಗಳಲ್ಲಿ ಹೊಳಪಿದೆ, ದೃಷ್ಟಿಸಿ ಎಲ್ಲರನ್ನು ನೋಡ್ತಾ ಇದ್ದೀರಿ, ಶಾಂತ ಭಾವದಿಂದ ನೋಡ್ತಾ ಇದ್ದೀರಿ, ಸ್ನೇಹ ಭಾವದಿಂದ ನೋಡ್ತಾ ಇದ್ದೀರಿ. ಯಾವ ವೇದಿಕೆಯ ಮೇಲೆ ನಿಮ್ಮ ಕಾಲುಗಳು ನಡುಗ್ತಾ ಇದ್ವೋ ಆ ಕಾಲುಗಳು ಈಗ ದೃಢವಾಗಿವೆ, ನಿಶ್ಚಲವಾಗಿವೆ. ನಿಮ್ಮ ಕೈಗಳು ದೃಢವಾಗಿವೆ, ನಿಶ್ಚಲವಾಗಿವೆ. ಉಸಿರಾಟಗಳಲ್ಲಿ ನಿರಾಳತೆ ಇದೆ, ಎದೆ ಬಡಿತ ಸಹಜವಾಗಿದೆ. ನಿಮ್ಮ ಒಳಗಡೆಯಿಂದ ಅಸ್ಖಲಿತವಾದ ಮಾತುಗಳು ಹೊರಹೊಮ್ಮತಾ ಇವೆ. ಜನರ ಹೃನ್ಮನಗಳನ್ನು ಮುಟ್ತಾ ಇವೆ. ಜನರು ಆಲಿಸುತ್ತಿದ್ದಾರೆ ನಿಮ್ಮ ಭಾಷಣವನ್ನ, ಮಾತುಗಳನ್ನ ತಲೆದೂಗುತ್ತಿದ್ದಾರೆ. ನಿಮ್ಮ ಒಳಗಡೆಯಿಂದ ಜ್ಞಾನದ ನುಡಿಗಳು, ಭರವಸೆಯ ನುಡಿಗಳು, ಆತ್ಮವಿಶ್ವಾಸದ ನುಡಿಗಳು ಅಸ್ಖಲಿತವಾಗಿ
ಅಖಂಡವಾಗಿ ಹೊರಹೊಮ್ಮುತ್ತಾ ಇವೆ. ಅಷ್ಟು ದೊಡ್ಡ ಸಮೂಹವನ್ನ ನೀವು ಸಂಮೋಹನೆಗೊಳಪಡಿಸಿದ್ದೀರಿ. ನಿಮ್ಮ ಮಾತುಗಳು ಸಂಮೋಹನದಂತಿವೆ. ಭಾಷಣ ಮಾಡಿ ಮುಗಿಸಿದ್ದೀರಿ. ಚಪ್ಪಾಳೆ ಉದ್ಘೋಷಗಳು ಆ ಕಡೆಯಿಂದ ಬರ್ತಾ ಇವೆ. ವ್ಯವಸ್ಥಾಪಕರು ತುಂಬಾ ಸಂತೋಷದಿಂದ ನಿಮಗೆ ಸನ್ಮಾನ ಮಾಡ್ತಿದ್ದಾರೆ. ಹಾರ ತುರಾಯಿಗಳೊಂದಿಗೆ ಶಾಲು ಹೊದಿಸಿ ಸನ್ಮಾನ ಮಾಡ್ತಿದ್ದಾರೆ. ಜೀವನ ಪಾವನವಾಗಿದೆ, ಧನ್ಯ ಈ ಜೀವನ ಅಂತ ನಿಮಗೆ ಅನಿಸ್ತಾ ಇದೆ. ಯಾವ ವೇದಿಕೆ ಮೇಲೆ ಹಿಂದೊಮ್ಮೆ ಸೋತಿದ್ದಿರೋ ಅಂತಹದೇ ವೇದಿಕೆಯನ್ನ ಬಳಸಿಕೊಂಡು ಅದ್ಭುತವಾಗಿ ಇವತ್ತು ಗೆದ್ದಿದ್ದೀರಿ, ಸಾಧಿಸಿದ್ದೀರಿ, ಜನರನ್ನ ಮುಟ್ಟಿದ್ದೀರಿ. ಈ ಸಂತೋಷದೊಂದಿಗೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀರಿ. ಮನೆಯಲ್ಲಿ ಕೂಡ ನಗುಮುಖದೊಂದಿಗೆ ಎಲ್ಲರೂ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದಾರೆ. ಮನೆಯ ವಾತಾವರಣ ತುಂಬಾ ಶಾಂತವಾಗಿ ನಗುವಿನ ವಾತಾವರಣದಿಂದ ಕೂಡಿದೆ. ಎಲ್ಲರೊಂದಿಗೆ ಹರಟುತ್ತಾ ಖುಷಿ ಖುಷಿಯಾಗಿ ನಗುನಗುತ್ತಾ ಮಾತನಾಡುತ್ತಾ ರಾತ್ರಿಯ ಭೋಜನವನ್ನು ಮುಗಿಸಿ ಸುಖ ನಿದ್ರೆಗೆ ಜಾರಿದ್ದೀರಿ. ಅಖಂಡವಾದ ಸವಿಗನಸುಗಳಿಂದ ಕೂಡಿದಂತಹ ನಿದ್ರೆಯನ್ನು ಅನುಭವಿಸ್ತಾ ಬೆಳಗ್ಗೆ ಸೂರ್ಯೋದಯದ ಮುನ್ನ ಎಚ್ಚರಗೊಳ್ತಾ ಇದ್ದೀರಿ. ಪ್ರಾರ್ಥನೆ ಸಂಧ್ಯಾ ವಂದನೆಗಳೆಲ್ಲ ಮುಗಿಸಿ ಮನೆಯ ಮುಂಬದಿಯಲ್ಲಿ ಒಂದು ಚೇರನ್ನು ಹಾಕಿಕೊಂಡು ಬೆಳಗಿನ ಎಳೆ ಬಿಸಿಲಿಗೆ ಮೈಯೊಡ್ಡಿ ಅಂದಿನ ದಿನಪತ್ರಿಕೆ ತೆರೆದು ಓದುತ್ತಿದ್ದೀರಿ. ಆ ದಿನಪತ್ರಿಕೆಯಲ್ಲಿ ನಿಮ್ಮದೇ ನಿನ್ನೆಯ ದಿನದ ಭಾಷಣದೇ ಸುದ್ದಿ ಇದೆ, ನಿಮ್ಮ ಭಾವಚಿತ್ರವಿದೆ. ನಿನ್ನೆಯ ಭಾಷಣದ ಬಗ್ಗೆ ಉತ್ತಮವಾದ ವ್ಯಾಖ್ಯಾನ ಮಾಡಲಾಗಿದೆ. ಅದರಲ್ಲಿ ನೀವು ಓದಿದಿರಿ, ತುಂಬಾ ಖುಷಿಯಾಯಿತು, ಸಾರ್ಥಕ ಆಯಿತು ಜನ್ಮ ಅಂತ ಅನಿಸ್ತಾ ಇತ್ತು. ಹಾಗೆಯೇ ಕಣ್ಮುಚ್ಚಿದ್ದೀರಿ. ಕಣ್ಮುಚ್ಚಿ ಜೀವನದಲ್ಲಿ ಯಾವ್ಯಾವ ಜಾಗಗಳಲ್ಲಿ ಯಾವ್ಯಾವ ಸಂದರ್ಭಗಳಲ್ಲಿ ನೀವು ಹಿನ್ನಡೆ ಪಡೆದಿರಿ, ಸೋಲನ್ನು ಅನುಭವಿಸಿರಿ, ಆ ಜಾಗಗಳಿಗೆಲ್ಲ ಹೋಗಿ ನೋಡ್ತಾ ಇದ್ದೀರಿ. ಮತ್ತೊಮ್ಮೆ ಆ ದಿನದ ಇಂಟರ್ವ್ಯೂ ಅಲ್ಲಿ ಮತ್ತೊಮ್ಮೆ ಹೋಗಿ ನೀವು ನೋಡ್ತಾ ಇದ್ದೀರಿ. ಅದ್ಭುತವಾಗಿ ಎದುರಿಸ್ತಾ ಇದ್ದೀರಿ, ನೀವು ಅದ್ಭುತವಾಗಿ ಫೇಸ್ ಮಾಡ್ತಾ ಇದ್ದೀರಿ. ಇಂಟರ್ವ್ಯೂ ಮಾಡೋವರೇ ಆಶ್ಚರ್ಯಕ್ಕೊಳಗಾದರು. ಅಷ್ಟೊಂದು ಅಪರಿಮಿತ ಆತ್ಮವಿಶ್ವಾಸ ಭರವಸೆಗಳು ನಿಮ್ಮಲ್ಲಿ, ನಿಮ್ಮ ಕಣ್ಣುಗಳ ಮೂಲಕ, ನಿಮ್ಮ ಮುಖದ ಮೂಲಕ, ಅಂಗಾಂಗಗಳ ಮೂಲಕ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇದೆ ನಿಮ್ಮಲ್ಲಿ ಎಷ್ಟು ಆತ್ಮವಿಶ್ವಾಸ ಇದೆ ಎಂಬುದನ್ನು ಖಚಿತವಾಗಿ. ಅಂದೆಂದೋ ನೀವು ಪರೀಕ್ಷೆ ಹಾಲಲ್ಲಿ ಹೆದರಿಕೆಯಿಂದ ಬರೆಯಲಾಗದ್ದು, ಅದನ್ನು ನೆನೆಸ್ಕೊಂಡ್ರೇನೆ ಈಗ ನಗು ಬರ್ತದೆ ನಿಮಗೆ. ಯಾಕೆಂದ್ರೆ ಅಷ್ಟೊಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ತುಂಬಿಕೊಂಡಿದೆ. ಈ ಆತ್ಮವಿಶ್ವಾಸದಿಂದ ನೀವೆಲ್ಲವನ್ನೂ ಸಾಧಿಸ್ತೇನೆ ಅನ್ನುವ ಛಲ, ಭರವಸೆ, ನಂಬಿಕೆ ನಿಮ್ಮಲ್ಲೀಗ ಮೂಡಿವೆ. ಈ ವೃದ್ಧಿಸಿದ ಆತ್ಮವಿಶ್ವಾಸದೊಂದಿಗೆ ಆಫೀಸ್ಗೆ ಹೋಗ್ತಾ ಇದ್ದೀರಿ. ಜನ ಎಲ್ಲ ನಿಮ್ಮನ್ನ ಬೇರೆಯ ರೀತಿಯೇ ನೋಡ್ತಾ ಇದ್ದಾರೆ. ಕಾರಣ ಇಷ್ಟೇ, ನಿಮ್ಮ ಮುಖದಲ್ಲಿ ಏನೋ ಉತ್ಸಾಹ, ಏನೋ ತೇಜಸ್ಸು, ಏನೋ ಹೊಳಪು, ಆ ಅಪರಿಮಿತವಾದ ಆತ್ಮವಿಶ್ವಾಸ ನಿಮ್ಮ ಕಣ್ಣುಗಳ ಮೂಲಕ, ನಿಮ್ಮ ಮುಖದ ಮೂಲಕ, ನಿಮ್ಮ ನಗುವಿನ ಮೂಲಕ, ನಿಮ್ಮ ನಡಿಗೆಯ ಮೂಲಕ ವ್ಯಕ್ತವಾಗ್ತಾ ಇದೆ. ಎಲ್ಲರೂ ಆಶ್ಚರ್ಯಕ್ಕೊಳಗಾಗ್ತಾ ಇದ್ದಾರೆ. ಇವರೇನಾ ಅವರು ಅಂದುಕೊಳ್ಳುತ್ತಿದ್ದಾರೆ. ಅಷ್ಟೊಂದು ಬದಲಾಗಿದೆ. ಅಷ್ಟೊಂದು ಆತ್ಮವಿಶ್ವಾಸದಿಂದ ಎಲ್ಲರ ಜೊತೆ ಮಾತಾಡ್ತಾ ಇದ್ದೀರಿ, ನಿಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಪರ್ಫಾರ್ಮೆನ್ಸ್ ಹೆಚ್ಚಾಗಿದೆ, ನಿಮಗೆ ಸಿಗುವ ಗೌರವ, ಘನತೆ,
ಆಧರಿಸುವ ರೀತಿಯೇ ಬದಲಾಗಿದೆ. ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮನ್ನು ಬೇರೆಯಾಗಿಯೇ ಸ್ವೀಕರಿಸ್ತಾ ಇದ್ದಾರೆ. ನಿಮ್ಮನ್ನು ಮಾದರಿಯಾಗಿ ಇಟ್ಕೊಳ್ತಾ ಇದ್ದಾರೆ ಅವರು. ಖುಷಿಯಾಗಿದೆ, ಖುಷಿಯಾಗಿದೆ. ಈ ಪರಿಪೂರ್ಣ ಆತ್ಮವಿಶ್ವಾಸದೊಂದಿಗೆ ನೀವು ಆಕರ್ಷಣೀಯ ವ್ಯಕ್ತಿಯಾಗಿ ಬದಲಾಗಿದ್ದೀರಿ, ಮ್ಯಾಗ್ನೆಟ್ ಆಗಿ ಬದಲಾಗಿದ್ದೀರಿ. ಸಮಾಜದ ಜೀವನದ ಎಲ್ಲ ಮಜಲುಗಳಲ್ಲಿಯೂ ಎಲ್ಲ ವಿಭಾಗಗಳಲ್ಲಿಯೂ ನಿಮ್ಮದೇ ಮಾತು, ನಿಮ್ಮದೇ ಯಶಸ್ಸು, ನಿಮ್ಮದೇ ಕೀರ್ತಿ, ನಿಮ್ಮದೇ ಸಾಧನೆ, ನಿಮ್ಮ ಬಗ್ಗೆ ಜನ ಮಾತಾಡಿಕೊಳ್ಳುವಂತಾಗಿದೆ. ಅಷ್ಟೊಂದು ಸಕಾರಾತ್ಮಕ ರೀತಿಯಾಗಿ ನೀವು ಬದಲಾಗಿದ್ದೀರಿ. ನಿಮ್ಮ ಅಣುವಿನೊಳಗೆ ಆತ್ಮವಿಶ್ವಾಸ ತುಂಬಿದೆ. ನಿಮ್ಮ ಒಳಗಿನ ಪ್ರತಿಯೊಂದು ಜೀವಕೋಶಗಳು, ಮೆದುಳಿನ ನರಕೋಶಗಳು, ನರನಾಡಿಗಳು, ಸರ್ವಾವಯವಗಳು ಸಿಂಹದ ಹಾಗೆ ನಾನು ಆತ್ಮವಿಶ್ವಾಸದ ಗಣಿ ಎಂದು ಗರ್ಜಿಸುತ್ತಿವೆ. ಹೌದು, ನಿಮ್ಮಲ್ಲಿ ಅಷ್ಟೊಂದು ಅಪರಿಮಿತವಾದ ಆತ್ಮವಿಶ್ವಾಸ ಹೃದಯದಲ್ಲಿ ನೆಲೆಸಿದೆ. ಅದು ಸಂರಕ್ಷಿಸಲ್ಪಟ್ಟಿದೆ. ಅಲ್ಲಿ ದೇವತಾಂಶಗಳಿವೆ. ದೇಹಾಂತರ್ಗತವಾಗಿದ್ದಂಥ ಕತ್ತಲೆಯೆಲ್ಲ ಅಳಿದು ಪೂರ್ತಿ ದೇಹ ಭರವಸೆಯ ಬೆಳಕಾಗಿ ಮಾರ್ಪಾಟಾಗಿದೆ, ಭರವಸೆಯ ಗೂಡಾಗಿ ಮಾರ್ಪಾಟಾಗಿದೆ, ಬೆಳಕಿನ ಗೂಡಾಗಿ ಮಾರ್ಪಾಟಾಗಿದೆ. ನಿಮ್ಮ ಸುತ್ತಲೂ ಪ್ರಭಾವಳಿ ವಿಸ್ತಾರಗೊಂಡಿದೆ. ಆ ವಿಸ್ತಾರಗೊಂಡ ಪ್ರಭಾವಳಿ ಸುತ್ತಲೂ ಕೂಡ ಒಂದು ಕಾಂತೀಯ ಸಂರಕ್ಷಣಾ ವಲಯವೊಂದು ನಿರ್ಮಾಣಗೊಂಡಿದೆ. ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಕೂಡ ಆ ಕಾಂತೀಯ ವಲಯವನ್ನು ದಾಟಿ ಬರಲಾರವು. ಯಾಕೆಂದರೆ ಆ ಕಾಂತೀಯ ವಲಯವನ್ನು ಕಾಯುತ್ತಿರುವವನೇ ಹನುಮಾನ್. ಕೋಟೆಯಾಗಿ ನಿಮ್ಮ ಸುತ್ತಲೂ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮ್ಮೊಳಗಡೆ ಪ್ರವೇಶಿಸದ ಹಾಗೆ ಕಾಯುತ್ತಿದ್ದಾನೆ ಸ್ವಾಮಿ ಹನುಮ. ನೀವು ಸಂರಕ್ಷಿಸಲ್ಪಟ್ಟಿದ್ದೀರಿ. ನಿಮ್ಮ ಆರ ವಿಸ್ತರಿಸಲ್ಪಟ್ಟಿದೆ. ನಿಮ್ಮ ಹೃದಯ ದೈವಿಕ ಚಿಕಿತ್ಸಕ ಬೆಳಕು ಮತ್ತು ದೇವತಾಂಶಗಳಿಂದ ತುಂಬಲ್ಪಟ್ಟಿದೆ, ಪ್ರತಿಷ್ಠಾಪಿಸಲ್ಪಟ್ಟಿದೆ. ಧನ್ಯ ಈ ಜೀವನ ಎಂದು ನಿಮಗೆ ಅನಿಸ್ತಾ ಇದೆ. ಈ ಧನ್ಯತೆಯಲ್ಲಿ ಸ್ವಲ್ಪ ಕಾಲ ಹಾಗೇ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್.